ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಉತ್ತರಾಖಂಡ ಕಾದಂಬರಿಯನ್ನು ಮುಂದುವರಿಸೋಣ. ರಾಮ ರಾವಣರ ಯುದ್ಧದಲ್ಲಿ ರಾವಣ ಹತ ಆಗ್ತಾನೆ. ಆ ನಂತರ ಸೀತೆಗೆ ಅಗ್ನಿ ಪರೀಕ್ಷೆನೂ ಆಗತ್ತೆ. ಅದಾದ ನಂತರ ಎಲ್ಲರೂ ಅಯೋಧ್ಯೆ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ದಾರಿನಲ್ಲಿ ಕಿಷ್ಕಿಂಧ ಸಿಕ್ಕತ್ತೆ, ಅದು ಸುಗ್ರೀವನ ಸ್ಥಳ. ಅಲ್ಲಿ ಬಂದು ಸ್ವಲ್ಪ ದಿವಸ ಇದ್ದು ಹೋಗಿ ಅಂತ ಅವರು ಕೇಳ್ಕೊಂಡ್ಮೇಲೆ ರಾಮ ಲಕ್ಷ್ಮಣ ಸೀತಾ ಅಲ್ಲಿ ಉಳ್ಕೊಳ್ತಾರೆ. ಇಲ್ಲಿ ಸೀತೆಗೆ ಕುಂತಲೆ ಅನ್ನೋ ಒಬ್ಬ ಆಕೆ ಪರಿಚಾರಕಿಯಾಗಿ ಮತ್ತು ಗೆಳತಿಯಾಗಿ ಕೂಡ ಇರ್ತಾಳೆ. ಆಕೆಯಿಂದ ಆ ಕಿಷ್ಕಿಂಧೆಯ ಕತೆ ಸೀತೆಗೆ ಅಲ್ಪ ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ. ವಾಲಿ ಮತ್ತು ಸುಗ್ರೀವರ ಯುದ್ಧ ಯಾಕಾಯಿತು ಇತ್ಯಾದಿಯನ್ನೆಲ್ಲ ಆಕೆ ಹೇಳ್ತಾ ಹೋಗ್ತಾಳೆ. ಇನ್ನು ಮುಂದಕ್ಕೆ ಹೋಗೋಣ. ಹೀಗೇನೆ ಇನ್ನೂ 1 ವರ್ಷ ಕಳೀತು. ಅದು ಹೇಗೋ ವಾಲಿ ತಪ್ಪಿಸ್ಕೊಂಡು ಬಂದರು. ಸೈನ್ಯವನ್ನು ತಮ್ಮ ಕಡೆ ಮಾಡಿಕೊಂಡು ತಮ್ಮನನ್ನು ಸೋಲಿಸಿದ್ರು. ಜೀವ ಉಳಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ತಮ್ಮ ರಾಜ್ಯದ ಗಡಿಯಾಚೆ ಓಡಿ ಹೋಗಿ ಔತ್ಕೊಂಡ. ಈ ಕಡೆ ಅಣ್ಣ ತನ್ನ ಹೆಂಡತಿ ತಾರೆಯನ್ನಲ್ಲದೆ ತಮ್ಮನ ಹೆಂಡತಿ ರುಮೆಯನ್ನು ಕೂಡ ವಶಪಡಿಸ್ಕೊಂಡು ಅನುಭವಿಸ್ತೊಡಗ್ದ. ನಿನ್ನ ಅನುಪಸ್ಥಿತಿಯಲ್ಲಿ ರಾಜ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡು ಈಗ ನಿನಗೆ ಒಪ್ಸಿದ್ದೀನಿ, ನೀನು ಒಂದಿಲ್ಲ ಒಂದು ದಿವಸ ಹಿಂತಿರುಗಿ ಬರ್ತೀಯ. ಗಂಡನ ಅನುಪಸ್ಥಿತಿಯಲ್ಲಿ ಅವನ ಕರ್ತವ್ಯವನ್ನು ನಿಭಾಯಿಸಿ ಪತಿವ್ರತಿಯಾಗಿ ಆಗಿದ್ದೀನಿ, ಪ್ರತಿವ್ರತಿಯೇ ನಾನು ಅಂತ ಹೇಳ್ಬಿಟ್ಟು ತಾರೆ ಗಂಡನನ್ನು ಒಪ್ಸಿದ್ಲು. ಅವನು ಕೂಡ ನಂಬ್ದ. ಅಷ್ಟು ಪರಿಣಾಮಕಾರಿಯಾಗಿ ಈ ತಾರೆ ಮಾತಾಡ್ತಿದ್ಲು. ಅವಳನ್ನು ಮೊದಲಿಗಿಂತ ಹೆಚ್ಚು ಉತ್ಕಟವಾಗಿ ವಾಲಿ ಪ್ರೀತಿಸ್ತೊಡಗ್ದ. ಅವನು ತಮ್ಮನ ಹೆಂಡತಿ ರುಮೆಯನ್ನು ಪ್ರೀತಿಸೋಕ್ಕೂ ಕೂಡ ಆಕೆ ಅಡ್ಡ ಬರಲಿಲ್ಲ. ಅವನನ್ನು ತಾನು ವಶಪಡಿಸ್ಕೊಂಡಿರೋ ಬಿಗಿ ಮುಂದೆ ಅವನಿಗೆ ಅವಳಲ್ಲಿರೋ ಆಕರ್ಷಣೆ ಅನ್ನೋದು ಬರೀ ಸೇಡಿನದು ಅನ್ನೋದು ಅವಳಿಗೆ ಗೊತ್ತಿತ್ತು. ಏಕೆಂದರೆ ವಾಲಿ ಕಾಣೆ ಆಗಿದ್ದಾಗ ಸುಗ್ರೀವ ವಾಲಿಯ ಹೆಂಡತಿಯನ್ನು ಅನುಭವಿಸಿದ್ದ. ಈಗ ಸುಗ್ರೀವನನ್ನು ಓಡಿಸಿ ಸುಗ್ರೀವನ ಹೆಂಡತಿಯನ್ನು ವಾಲಿನೂ ಕೂಡ ಅನುಭವಿಸ್ತಾ ಇದ್ದ. ಈ ಥರ ಅವ್ರದ್ದು ನಡೀತಾ ಇತ್ತು. ಜೊತೆಗೆ ಗಂಡನ ವ್ಯಸನಕ್ಕೆ ಪೂರ್ತಿ ಕಟ್ಟು ಹಾಕಿದ್ರೆ ರಾಜ್ಯಾಧಿಕಾರವನ್ನು ಬಿಗಿ ಮಾಡ್ಕೊಳಕ್ಕೆ ಆಗೋದಿಲ್ಲ ಅನ್ನೋ ಒಂದು ವಿಚಕ್ಷಣೆ ಕೂಡ ತಾರೆನಲ್ಲಿ ಇತ್ತು. ತಾರೆ ಮುಂದೆ ರುಮೆ ಪೆದ್ದ ಹೆಂಗಸಾಗಿದ್ಲು. ಹೀಗೆ ನಡೀತಾ ಇತ್ತು. ರಾಜ್ಯನೂ ಇಲ್ಲ, ಸೈನ್ಯನೂ ಇಲ್ಲ. ಸುಗ್ರೀವನನ್ನು ವಾಲಿ ಮರ್ತೇ ಬಿಟ್ಟಿದ್ದ. ಆದರೆ ಒಂದು ದಿವಸ ಕೋಟೆ ಬಾಗಿಲಿಗೆ ಬಂದು ಗಂಡಸಾದರೆ ಹೊರಗೆ ಬಂದು ಯುದ್ಧ ಮಾಡು ಅಂತ ಸುಗ್ರೀವ ಅಬ್ಬರಿಸ್ದ. ಇದ್ದಕ್ಕಿದ್ದ ಹಾಗೆ ಹೀಗೆ ಅಬ್ಬರಿಸ್ಕೊಂಡಿದ್ದಾನೆ ಅಂದರೆ ಅವನಿಗೆ ಬೇರೆ ಯಾರ್ದು ಸಹಾಯ ಇದೆ ಅಂತ ಕಾಣುತ್ತೆ. ನೀನು ಹೊರಗೆ ಹೋಗಬೇಡ ಅಂತ ತಾರೆ ಎಷ್ಟೋ ವಿವೇಕ ತಡದ್ಲು. ಆದರೆ ನೀನು ಗಂಡಸಾದ್ರೆ ಅನ್ನೋ ಒಂದು ಸವಾಲನ್ನು ಸ್ವೀಕರಿಸದೇ ಇರೋದು ಹೇಗೆ ಸಾಧ್ಯ? ಸಕಲ ಅಸ್ತ್ರ ಶಸ್ತ್ರಗಳನ್ನು ಸಜ್ಜು ಮಾಡಿ ಸೈನ್ಯವನ್ನು ಬೆನ್ನಿಗಿಟ್ಕೊಂಡು ಅವನು ಹೊರಗೆ ಬಂದ. ತಮ್ಮ ಮಲ್ಲಯುದ್ಧ ಅಂತ ಸವಾಲಿಸ್ದ. ಅಣ್ಣ ಕೂಡ ಹೇಡಿ, ಶಿಖಂಡಿ, ನಪುಂಸಕ ಅನ್ನೋ ರಣಪ್ರಚೋದನೆಗಳನ್ನು ಕೂಗ್ತಾ ತಮ್ಮನ ಮೇಲೆ ಬಿದ್ದ. ಇವನು ಕೆಳಗೆ, ಅವನು ಮೇಲೆ, ಇಬ್ಬರು ಮಗ್ಲು. ಹೀಗೆ ಗುಡುಗು ಉರುಳೋ ಹಾಗೆ ಮಲ್ಲಯುದ್ಧ ನಡೀತಾ ಇದ್ದಾಗ ಯಾವುದೋ ಮೂಲೆಯಿಂದ ಸುಯ್ ಅಂತ ಒಂದು ಬಾಣ ಬಂದು ವಾಲಿಯ ಕುತ್ತಿಗೆಗೆ ಚುಚ್ಕೊಂತು. ಅವನು ನೋವಿಂದ ಕಿರುಚಿದ. ತಾನೇ ಆ ಬಾಣವನ್ನು ಕಿತ್ತು ಬಿಸಿಡ್ದ. ರಕ್ತ ಧುಮುಕ್ತು, ಪ್ರಜ್ಞೆ ತಪ್ಪಿತು, ನಿಶ್ಚೇಷ್ಟಿತನಾದ. ಹಾಗೆ ಸತ್ತೇ ಹೋದ. ತಮ್ಮ 2 ಕೈಗಳನ್ನು ಆಕಾಶದ ಕಡೆಗೆ ಎತ್ತಿ ವಿಜಯ ನರ್ತನವನ್ನು ಮಾಡ್ದ. ಅವನೇ ರಾಜನಾಗಿದ್ದ ಸೈನ್ಯ ಜಯಕಾರವನ್ನು ಮಾಡಿತು. ಈಗ ತಾರೆ ಹೊರಗೆ ಬಂದ್ಲು. ಗಂಡನ ಹೆಣವನ್ನು ತಬ್ಕೊಂಡು ಗಟ್ಟಿಯಾಗಿ ಹತ್ತಲು. ಕಣ್ಣೀರಿಂದ ಅವನ ಮೈ ತೊಳೆದ್ಲು. ಸುಗ್ರೀವನನ್ನು ಶಪಿಸಿದ್ಲು. ಸುಗ್ರೀವ ಓಡ್ ಹೋಗಿ ಮರೆಯಿಂದ ಬಾಣವನ್ನು ಹೊಡೆದ ಆಗಂತುಕನನ್ನು ಅಪ್ಕೊಂಡ. ಆ ವ್ಯಕ್ತಿ ಸುಂದರ ಪುರುಷ. ತಾಪಸಿಯಂತೆ ಜಟೆಯನ್ನು ಮೇಲೆತ್ತಿ ಕಟ್ಕೊಂಡಿದ್ದ. ಥಳಥಳನೆ ಹೊಳೆಯುವಂತಹ ಕಪ್ಪು ಗಡ್ಡ ಇತ್ತು. ಆಳೆತ್ತರದ ಬಿಲ್ಲಿಟ್ಕೊಂಡಿದ್ದ. ಯಾವ ದೇಶದವನೋ? ನಮ್ಮ ಕಿಷ್ಕಿಂಧದ ಜನರಂತಹ ಬಣ್ಣ, ಮೈಕಟ್ಟು, ರೂಪರೇಷೆಗಳಿರಲಿಲ್ಲ. ಮನಸಾರೆ ಅತ್ತ ನಂತರ ತಾರ ಮೇಲೆದ್ದು ಅವನನ್ನು ಕೇಳಿದ್ಲು, ಎಲೆ ವೀರನಟನೆ, ತಾಪಸಿಯ ವೇಷವನ್ನು ನೀನು ಧರಿಸಿದ್ಯಾ? ಇಬ್ಬರು ಹೋರಾಡ್ತಾ ಇರಬೇಕಾದ್ರೆ ಕದ್ದು ಮರಿಯಲ್ಲಿ ನಿಂತು ಒಬ್ಬನ ಮೇಲೆ ಬಾಣವನ್ನು ಬಿಡೋದು ಯಾವ ಧರ್ಮ? ಯಾವ ಬಿಲ್ಗುರು ನಿನಗೆ ಈ ಕಪಟ ವಿದ್ಯೆಯನ್ನು ಹೇಳ್ಕೊಟ್ಟ ಅಂತ ಕೇಳಿದ್ಲು. ಆಗ ಆ ತಾಪಸ ವೇಷಧಾರಿ ಹೇಳ್ದ, ತಮ್ಮನ ಹೆಂಡತಿಯನ್ನು ಅಪಹರಿಸಿ ಅಂತಃಪುರದಲ್ಲಿ ಕೂಡ್ಕೊಂಡ ಅಧರ್ಮಿಗೆ ಇನ್ನೆಂಥ ಧರ್ಮ ಯುದ್ಧ ಬೇಕು ಅಂತ ಕೇಳ್ದ. ನಿನ್ನ ಮಿತ್ರ ಅಣ್ಣನ ಹೆಂಡತಿಯನ್ನು ತನ್ನ ಅಂತಃಪುರಕ್ಕೆ ಸೇರಿಸ್ಕೊಂಡಿದ್ದಂತಹ ಧರ್ಮಿಷ್ಠ.
ಇದು ನಿಂಗೆ ಗೊತ್ತಿಲ್ಲಲ್ವಾ, ಇದಕ್ಕೆ ಉತ್ತರ ಹೇಳು ಅಂತ ತಾರೆ ಮರು ಮಾತಾಡಿದ್ಲು. ಈಗ ತಾಪಸಿ ನಿರುತ್ತರನಾದ. ಅನಂತರ ತಿಳಿಯಿತು, ಆ ಬಾಣದಾರಿ ತನ್ನ ಹೆಂಡತಿಯನ್ನು ಹುಡುಕ್ತಾ ಹುಚ್ಚನ ಹಾಗೆ ಅಲಿತಿದ್ದಂತಹ ರಾಮ. ಅವನ ಜೊತೆಗಿದ್ದವನು ಅವನ ತಮ್ಮ ಲಕ್ಷ್ಮಣ. ನನ್ನ ಅಣ್ಣನನ್ನು ಕೊಂದು ರಾಜ್ಯವನ್ನು ಬಿಡಿಸ್ಕೊಟ್ರೆ ನಿನ್ನ ಹೆಂಡತಿಯನ್ನು ಹುಡ್ಕೋದು ಮಾತ್ರವಲ್ಲದೆ ಅವಳನ್ನು ಬಿಡಿಸ್ತಾರೋ ಯುದ್ಧದಲ್ಲಿ ಕೂಡ ಸಹಾಯ ಮಾಡ್ತೀನಿ ಅಂತ ಸುಗ್ರೀವ ಅವನಿಗೆ ಅಗ್ನಿಸಾಕ್ಷಿಯಾಗಿ ಮಾತು ಕೊಟ್ಟಿದ್ನಂತೆ. ಆಮೇಲೆ ಏನಾಯ್ತು ಗೊತ್ತಾ, ಈ ತಾರೆ ತನ್ನ ಮಗ ಅಂಗದನ ಕೈಯಿಂದ ಗಂಡ ವಾಲಿಗೆ ಸಂಸ್ಕಾರ ಮಾಡಿಸಿದ್ಲು, ತಾನು ತರ್ಪಣ ಕೊಟ್ಲು. 10 ದಿನದ ಸೂತಕ ಕಳೆದು ವೈಧವ್ಯ ಬಂದ ನಂತರ ಮೈದುನ ಸುಗ್ರೀವನ ಸಂಗತಿಯಾಗಿ ತಾನು ಮೊದಲು ಸೇರಿದ್ದ ಅವನ ಅಂತಃಪುರಕ್ಕೆ ಪ್ರಮುಖಳಾಗ್ಬಿಟ್ಲು. ಆವತ್ತಿನಿಂದ ಅವನಿಗೆ ಅವಳು ನಿಷ್ಠ ಸಮಾಲೋಚಕೆ ಆಗಿದ್ದಾಳೆ. ವಿಲಾಸಪ್ರಿಯ ಸುಗ್ರೀವ ಆಡಳಿತವನ್ನು ಅವಳಿಗೆ ಒಪ್ಪಿಸ್ದ, ತಾನು ಅವಳ ಜೊತೆಗೆ ಶೃಂಗಾರದಲ್ಲಿ ನಿರತನಾದ. ಇನ್ನೂ ಒಂದು ಸಂಗತಿ ಏನು ಗೊತ್ತಾ, ಇಷ್ಟೆಲ್ಲ ಆಗೋಷ್ಟರಲ್ಲಿ ಮಳೆಗಾಲ ಶುರುವಾಗಿತ್ತು. ಆಗ ಎಲ್ಲೂ ಹುಡ್ಕೋಕೆ ಸಾಧ್ಯನೇ ಇರಲಿಲ್ಲ. ರಾಮ ಲಕ್ಷ್ಮಣರು ಈ ಗುಹೆಯ ಪಕ್ಕದ ಗುಹೆಯಲ್ಲಿ ಉಳ್ಕೊಂಡಿದ್ರು. ಅವರ ಯೋಗಕ್ಷೇಮವನ್ನು ಹನುಮಂತನಿಗೆ ವಹಿಸಿ ಸುಗ್ರೀವ ಭೋಗದಲ್ಲಿ ಮುಳುಗ್ಬಿಟ್ಟಿದ್ದ. 3 ವರ್ಷದಿಂದ ಅವನು ಹೆಂಗಸಿಲ್ದೆ ಹಸಿದಿದ್ದ. ರತಿಪ್ರವೀಣೆ ತಾರೆ ಶಾಶ್ವತವಾಗಿ ಸಿಕ್ಕಿದ್ಲು. ಹಾಗೆ ರಾಜ್ಯಾಡಳಿತವನ್ನು ಕೂಡ ನೋಡ್ಕೋತಾ ಇದ್ಲು. 4 ತಿಂಗಳು ಕಳೆದು ಮಳೆಗಾಲ ಮುಗಿದ್ರೂ ಕೂಡ ಅವನಿಗೆ ಹೊರಗಡೆ ಜಗತ್ತಿನ ಪರಿವೇನೆ ಇರಲಿಲ್ಲ. ಈ ಕಡೆ ರಾಮ ಲಕ್ಷ್ಮಣರು ಕಾಯ್ತಾನೆ ಇದ್ರು. ಕೊನೆಗೆ ರಾಮ ಲಕ್ಷ್ಮಣನನ್ನು ಕಳಿಸ್ದ. ಲಕ್ಷ್ಮಣ ಪುರಪ್ರವೇಶ ಮಾಡೋ ಹಾಗಿಲ್ಲ. ಅವನು ಪುರದ ದ್ವಾರದಲ್ಲಿ ನಿಂತ್ಕೊಂಡು ದ್ವಾರಪಾಲರ ಸಂಗಡ ಹೇಳಿ ಕಳಿಸ್ದ, ನಿಮ್ಮ ರಾಜ ಆಡಿದ ಮಾತು ಉಳಿಸ್ಕೊಳ್ತಾನ, ನಾವು ನಿಮ್ಮ ಇಡೀ ಪುರವನ್ನು ಸುಟ್ಟು ಹಾಕೋಣವ, ನಮ್ಮನ್ನು ಏನು ಅಂತ ತಿಳ್ಕೊಂಡಿದ್ದಾನೆ, ಕೇಳ್ಕೊಂಡು ಬನ್ನಿ ಅಂತ. ದ್ವಾರಪಾಲಕರು ಓಡ್ ಹೋದ್ರು, ಸುದ್ದಿ ಮುಟ್ಟಿಸಿದ್ರು. ಆಗ ಈ ಸುಗ್ರೀವ ಮಹಾರಾಜ ಮದುರೆಯ ಮತ್ತಿನಲ್ಲಿದ್ದ. ತಾರೆ ಸ್ವತಃ ತಾನೇ ಓಡ್ ಬಂದ್ಲು, ಲಕ್ಷ್ಮಣನನ್ನ ಸಮಾಧಾನ ಪಡಿಸಿದ್ಲು. ಮಹಾರಾಜರಿಗೆ ಸದಾ ಕರ್ತವ್ಯನೇ ಬಾಧಿಸ್ತಾ ಇದೆ. ಮಳೆಗಾಲದ ಶೀತ ಜ್ವರದಿಂದ ಅವರು ಮಲಗಿಬಿಟ್ಟಿದ್ದಾರೆ. ವೈದ್ಯರ ಕಟ್ಟಪ್ಪಣೆ ಕೂಡ ಆಗಿತ್ತು. ನಾಳೆನೇ ನಾನು ಅವರನ್ನು ಕಳಿಸ್ತೀನಿ, ನನ್ನ ಮಾತನ್ನು ನಂಬಿ. ಸುಗ್ರೀವ ಮಹಾರಾಜರಿಗೆ ಸತ್ಯವೇ ತಾಯಿ, ಸತ್ಯವೇ ತಂದೆ, ಅವರೆಂದು ಮಾತಿಗೆ ತಪ್ಪೋರಲ್ಲ. ಪುರಪ್ರವೇಶ ಮಾಡೋ ಹಾಗಿದ್ರೆ ನೀವೇ ಸ್ವತಃ ಬಂದು ನೋಡಬಹುದಿತ್ತು, ನನ್ನ ಮಾತನ್ನು ನಂಬಿ ಅಂತ. ಅಂದರೆ ಅವಳು ಅಷ್ಟು ವಾಕ್ಚತುರಳು. ಅವಳು ಮಾತಾಡೋಕೆ ನಿಂತರೆ ನಮ್ಮದೇ ಇರೋಕ್ಕೆ ಸಾಧ್ಯನೇ ಇರಲಿಲ್ಲ. ಅವಳ ಮಾತನ್ನು ಕೇಳಿಕೊಂಡು ಲಕ್ಷ್ಮಣ ಹಿಂತಿರುಗಿದ. ಈ ಕಡೆ ಅರಮನೆಗೆ ಹೋಗಿ ತಾರೆ ಸುಗ್ರೀವನನ್ನು ಎಚ್ಚರಿಸಿದ್ಲು, ಪ್ರಾಣಪ್ರಿಯ, ಆ ರಾಜಪುತ್ರರನ್ನು ಎದುರು ಹಾಕೋಬೇಡ. ನೀನು 3 ವರ್ಷದಿಂದ ಹಸ್ತಿದೀಯ, ನನ್ನನ್ನು ಎಷ್ಟು ಪ್ರೀತಿಸಿದ್ರು ನಿಂಗೆ ಸಾಲದು. ಆದರೆ ನಾನಿಲ್ಲಿ ಹೋಗ್ತೀನಿ, ಅವ್ರ ಜೊತೆ ಮಾಡಿಕೊಂಡ ಒಡಂಬಡಿಕೆಯನ್ನು ಪೂರೈಸಿ ಕಳಿಸ್ಕೊಟ್ಟ ಮೇಲೆ ಜೀವನ ಇಡೀ ನಾನು ನಿನಗೆ ಲಭ್ಯಳೆ ಅಲ್ವಾ. ಈ ಕ್ಷಣದಿಂದಲೇ ಕುಡಿಯೋದನ್ನು ನಿಲ್ಲಿಸು. ಈ ಶಯನ ಗೃಹದಲ್ಲಿರುವ ಮದ್ಯವನ್ನೆಲ್ಲ ನಾನು ಮುಚ್ಚಿಟ್ಬಿಡ್ತೀನಿ. ನಾಳೆ ಬೆಳಗ್ಗೆ ಹೊತ್ತಿಗೆ ನೀನು ಸಹಜ ಸ್ಥಿತಿಗೆ ಬರ್ತೀಯ. ಮದ್ಯದ ವಾಸನೆ ಅಡಗೋ ಹಾಗೆ ಸ್ನಾನ ಮಾಡಿ ಶುಭ್ರ ವಸ್ತ್ರವನ್ನು ಧರಿಸಿ ಸುಗಂಧ ಲೇಪಿಸ್ಕೊಂಡು ಹೋಗಿ ಅವರನ್ನು ಕಾಣು. ಮಳೆಗಾಲದ ಶೀತ ಜ್ವರದಿಂದ ನೀನು ಹಾಸಿಗೆ ಹಿಡ್ತಿದ್ದೀಯಾ ಅಂತ ನಾನು ಹೇಳಿ ಕಳಿಸಿದ್ದೀನಿ. ಆ ಮಾತು ನೆನಪಿಲಿಟ್ಕೋ ಅಂತ ಹೇಳಿದ್ಲು. ಸೀತಾ ಮಾತಾ, ಅವಳ ಕೌಶಲ ನಿನಗೆ ಅರ್ಥ ಆಯ್ತಾ? ಕಿಷ್ಕಿಂಧೆಯ ಜನಗಳಲ್ಲಿ ಒಂದು ಊಹೆ ಇದೆ, ಏನು ಗೊತ್ತಾ? ತಾರೆಗೆ ವಾಲಿಯಿಂದ ಒಬ್ಬ ಗಂಡ ಮಗ ಇದ್ದ, ಅಂಗದ ಅಂತ. 18 ವರ್ಷ ಅವನಿಗೆ. ಅವನು ಓಜಸ್ವಿ, ಯುದ್ಧದಲ್ಲೂ ವೀರ. ತನ್ನಪ್ಪನನ್ನು ಕೊಂದು ರಾಜ್ಯವನ್ನು ಅಪಹರಿಸಿದ ಚಿಕ್ಕಪ್ಪನನ್ನು ಕಂಡ್ರೆ ಅವನಿಗೆ ಒಳಗೊಳಗಡೆ ಸಿಟ್ಟು ಕೂಡ ಇದೆ. ಅದು ಸಹಜ ಕೂಡ ಹೌದು ಅಲ್ವಾ? ಅವನಿಗೆ ಆ ರೊಚ್ಚು ಇರೋ ಸಂಶಯ ಚಿಕ್ಕಪ್ಪನಿಗಿರೋದು ಸಹಜವೇ. ಸುಗ್ರೀವ ಸಮಯ ನೋಡಿ ಹುಡುಗನನ್ನ ಕೊಲೆ ಮಾಡಿಸ್ಬಹುದು, ಅಥವಾ ಹುಡುಗನೇ ಚಿಕ್ಕಪ್ಪನ ಕೊಲೆ ಮಾಡಿದ್ರು ಮಾಡಬಹುದು. ಇವೆಲ್ಲ ಊಹಾಪೋಹ. ಆದರೆ ಅಸಂಭವ ಏನೂ ಅಲ್ಲ. ಅಂಥದ್ದೇನು ಆಗದೆ ಇರೋ ಹಾಗೆ ಇಬ್ಬರ ಮನಸ್ಸನ್ನು ಪರಸ್ಪರ ಸಮಾಧಾನದಲ್ಲಿ ಬೆಳೆಸೋದು ತಾರೆಯ ಜಾಣತನ ಇದ್ರೂ ಇರಬಹುದು. ಏಕೆಂದರೆ ಈ ಸುಗ್ರೀವ ಸತ್ರೆ ಅವಳಿಗೆ ಶೃಂಗಾರ ಸಖ ಯಾರು ಸಿಗ್ತಾರೆ? ವಾಲಿ ಮೇಲಿದ್ದಷ್ಟೇ ಪ್ರೀತಿ ಅವಳಿಗೆ ಅವನ ತಮ್ಮ ಸುಗ್ರೀವನ ಮೇಲೂ ಇದೆ, ಈಗಲೂ ಇದೆ. ಅಕಸ್ಮಾತ್ ಅಂಗದ ಸುಗ್ರೀವನನ್ನು ಕೊಂದರೆ ಅನಂತರ ತನ್ನಪ್ಪನನ್ನು ಕೊಂದವನ ಜೊತೆಗಾರ್ತಿಯಾದ ಈ ತಾಯಿ ಮೇಲೆ ಅವನ ಕೋಪ ತಿರುಗೋದಿಲ್ಲ ಅಂತ ಹೇಗೆ ಹೇಳೋದು?
ಈ ಜಾಣೆ ಮನಸ್ಸಲ್ಲಿ ಏನೇನಿದೆಯೋ ಯಾರು ಬಲ್ಲರು? ಇವೆಲ್ಲ ಜನ ಮಾತಾಡ್ಕೊಳ್ತಾ ಇದ್ದಾರೆ, ನಿಜ ಸಂಗತಿ ದೇವರೇ ಬಲ್ಲ. ಇಷ್ಟನ್ನೆಲ್ಲ ಕುಂತಲೆ ನನಗೆ ಹೇಳಿದ್ಲು. ಬೇರೆ ಒಬ್ಬನ ಜೊತೆ ಮಲ್ಲ ಯುದ್ಧ ಮಾಡ್ತಿದ್ದವನ ಮೇಲೆ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡೋದು, ಕೊಲ್ಲೋದು ಧರ್ಮನ ಅಂತ ನನಗನ್ನಿಸ್ತು. ತಮ್ಮನ ಹೆಂಡತಿಯನ್ನ ಅಣ್ಣ, ಅಣ್ಣನ ಹೆಂಡತಿಯನ್ನ ತಮ್ಮ ಅನುಭವಿಸ್ತಾ ಇರೋಂತಹ ಜನರ ಸಹಾಯ ಪಡೆದು ನನ್ನನ್ನು ಹುಡುಕಿ ಬಿಡಿಸ್ಕೊಳ್ಳೋಕ್ಕೆ ಅಂತ ಬಂದಲ್ಲ, ಇದು ನ್ಯಾಯ ಮಾರ್ಗನ ಅಂತ ನನಗನ್ನಿಸ್ತು. ಇದೆಲ್ಲವನ್ನು ಕೇಳಿಬಿಡ್ಬೇಕು ಅನ್ನೋ ಒಂದು ತುಡಿತ ಆ ರಾತ್ರಿ ಎಲ್ಲ ನನ್ನಲ್ಲಿ ಉಂಟಾಯಿತು. ಆದರೆ ಇಬ್ಬರು ಸಮೀಪದಲ್ಲಿ ಮಲಗಿದ್ರು ಕೂಡ ಪರಸ್ಪರ ಮಾತಾಡದೆ ನಿದ್ರಿಸೋದು ನಮ್ಮಿಬ್ಬರ ನಡುವೆ ಕ್ರಮವಾಗಿ ಹೋಗ್ಬಿಟ್ಟಿತ್ತು. ಬೆನ್ನು ಪಕ್ಕೆಗಳಲ್ಲಿ ನೋವಾದರೂ ಕೂಡ ಮಗ್ಗಲು ಬದಲಿಸದೆ ಮಲಗುವ ಅಭ್ಯಾಸ ಇಬ್ಬರಲ್ಲೂ ಆಗಿತ್ತು. ನಾನು ಕೇಳಿದ್ರು ಕೂಡ ಅವನು ತಾರೆಗೆ ಕೊಟ್ಟ ಉತ್ತರವನ್ನೇ ಕೊಡ್ತಾನೆ. ಆದರೆ ತಾರೆಯ ಮರುಪ್ರಶ್ನೆಗೆ ಉತ್ತರ ಕೊಡದೆ ನುಣುಚಿಕೊಂಡ ಅಂತ ನನಗನ್ನಿಸ್ತಿತ್ತು. ಇವನ ಧರ್ಮ ಸೂಕ್ಷ್ಮದ ಬಗ್ಗೆನೇ ನನಗೆ ಸಂಶಯ ಹುಟ್ಕೊಂತು. ಯುದ್ಧ ಅಂದರೆ ಕ್ರೀಡಾ ಪಂದ್ಯನ? ಕೊಲ್ಲೋದು, ಕೊಲ್ಲಿಸ್ಕೊಳ್ಳೋ ಸನ್ನಿವೇಶದ ನಿಯಮಗಳು ಬೇರೆ ಇರಬಹುದು. ಸುಗ್ರೀವನ ನೆರವಿಲ್ಲದೆ ನನ್ನನ್ನು ಬಿಡಿಸ್ತರಕ್ಕೆ ಅಲ್ಲ, ನನ್ನನ್ನು ಬಿಡಿಸೋದಲ್ಲ, ಇಕ್ಷ್ವಾಕು ವಂಶದ ಗೌರವವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲದೆ ಇದ್ದಾಗ, ಬೇರೆ ವಿಧದಲ್ಲೂ ಕೂಡ ವಾಲಿಯನ್ನು ಕೊಲ್ಲೋದು ಅಸಾಧ್ಯ ಆಗಿರುವಾಗ ತಾನು ಮಾಡಿದ ಸರಿ ಅಂತ ಅವನು ವಾದಿಸ್ತಾನೆ. ಅಂದರೆ ತಮ್ಮನ ಹೆಂಡತಿಯನ್ನ ಅಣ್ಣ, ಅಣ್ಣನ ಹೆಂಡತಿಯನ್ನ ತಮ್ಮ ಯುದ್ಧದಲ್ಲಿ ಗೆದ್ದ ವಸ್ತುಗಳನ್ನು ಭೋಗಿಸುವಂತಹ ನ್ಯಾಯಕ್ಕೆ ಹೋಲಿಸಿದ್ರೆ ಏಕಪತಿ ಅಥವಾ ಏಕಪತ್ನಿ ವ್ರತದ ಅರ್ಥ ಎಲ್ಲಿಗೆ ಬರುತ್ತೆ? ಈ ಥರ ನೂರಾರು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ತಿರುಗ್ತಾ ಇದ್ವು. ಲಂಕೆಯಿಂದ ಜೊತೆಗೆ ಬಂದ ಸೈನ್ಯ ಕಿಷ್ಕಿಂಧೆನಲ್ಲೇ ಉಳ್ಕೊಂತು. ಅಲ್ಲಿಂದ ಮುಂದಿನ ಪ್ರಯಾಣ ನಮ್ಮದು. ನಮ್ಮ ಜೊತೆಗೆ ಹನುಮಂತರು ಮತ್ತು 10 ಜನ ಅಂಗರಕ್ಷಕರು, ಅವರ ಆಹಾರ ಪದಾರ್ಥಗಳನ್ನು ಏರಿದಂತಹ 3 ಎತ್ತಿನ ಬಂಡಿಗಳು, ನನಗೆ ಅಂತ ಒಂದು ಪಲ್ಲಂಕಿ, ಇವಿಷ್ಟು ಹೊರಟವು. ಒಂದ್ಸಲಕ್ಕೆ 4 ತಂಡದಂತೆ ನನ್ನನ್ನು ಹೊರ್ತಾ ಇದ್ರು. ಮಲಗಲಿಕ್ಕೆ ಮೆತ್ತನೆ ಹಾಸಿಗೆನೂ ಇತ್ತು. ಆದರೆ ನಾನು ಕೂತ್ಕೊಂಡೇ ಸುತ್ತಣ ಬೆಟ್ಟ, ಗುಡ್ಡ, ಕಾಡು, ನದಿ, ಕೆರೆ, ಕಟ್ಟೆ, ಹೊಲೆ, ಗದ್ದೆಗಳನ್ನು ನೋಡ್ತಾ ಇದ್ದೆ. ಮೊದಲ ಸಲ ಬರಿಗಾಲಲ್ಲಿ ಪ್ರಯಾಣ ಮಾಡಿದಾಗ ರಾಮ ಆಡ್ತಿದ್ದ ಮಾತುಗಳು ನೆನಪಾಗ್ತಾ ಇದ್ವು. ಸೀತಾ, ಆ ಬೆಟ್ಟದ ತುದಿಯನ್ನು ನೋಡು, ಆ ಮರದ ತುದಿಯಲ್ಲಿ ಕೂತು ಗುಟುಕುರಿಸ್ತಿರೋ ಪಕ್ಷಿ ಹೆಸರು ಗೊತ್ತಾ ನಿಂಗೆ? ಈ ಥರದ ಮಾತುಗಳು ಎಷ್ಟೋ ಇದ್ವು. ಆದರೆ ಆ ಮಾತುಗಳು ಈಗ ಇರಲೇ ಇಲ್ಲ. ನಡೆಯೋ ಸಾಲಿನ ಮುಂದೆನೋ ಅಥವಾ ನಡುವೆನೋ ಅವನು ಹೋಗ್ತಾ ಇದ್ದ. ಲಕ್ಷ್ಮಣ ಕೂಡ ಎಲ್ಲೋ ಇರ್ತಾ ಇದ್ದ. ಅಯೋಧ್ಯೆಯಿಂದ ಹೊರಟಾಗ ನಾವು 3 ಇದ್ವಿ, ಈಗ ನಾನೊಬ್ಳೇನೆ. ಪಲ್ಲಕ್ಕಿಯ ಮೇಲೆ ಬಿಳಿಯ ಛತ್ರದಂಥ ನೆರಳಲ್ಲಿ ಕೂತು ಸಾಕ್ತಿದ್ರು ಕೂಡ ಕೆಲವು ಜನಾಂಗದವರು ಹೆಣವನ್ನು ಅಲಂಕರಿಸಿ ಚಟ್ಟದ ಮೇಲೆ ಕೂರಿಸಿ ಮೆರವಣಿಗೆಯಲ್ಲಿ ಒಯ್ತಾರಲ್ಲ, ಆ ಥರ ನನ್ನನ್ನು ಒಯ್ತಾ ಇದ್ದಾರೆ ಅಂತ ಅನ್ನಿಸ್ತಿತ್ತು. ಅಯೋಧ್ಯೆಗೆ ಹೋಗಿ ಏನು ಮಾಡಬೇಕು, ಯಾರಿದ್ದಾರೆ ನನಗೆ ಅನ್ಸಕ್ಕೆ ಶುರು ಆಯಿತು. ದಾರಿಯಲ್ಲಿ ಸಿಕ್ಕೋ ಯಾವುದಾದ್ರೂ ಆಶ್ರಮದಲ್ಲಿ ಉಳ್ಕೊಂಡ್ಬಿಟ್ರೆ ಹೇಗೆ ಅನ್ನೋ ಒಂದು ಆಲೋಚನೆ ಕೂಡ ನನಗೆ ಮೂಡ್ತು. ಅಗಸ್ತ್ಯಾಶ್ರಮ, ಅತ್ರಿ ಆಶ್ರಮ, ಭಾರದ್ವಾಜಾಶ್ರಮ ಬೇಡ, ಭಾರದ್ವಾಜಾಶ್ರಮ ಬೇಡ, ಅಯೋಧ್ಯೆಗೆ ಅದು ಹತ್ತಿರ ಇದೆ. ಇನ್ನು ಅತ್ರಿ ಅನಸೂಯ ದೇವಿಯವರು ಆಗ್ಲೇ ಹಣ್ಣು ಮುದುಕಾಗಿದ್ರು, ಈಗ ಬದುಕಿದಾರೋ ಇಲ್ವೋ. ಇನ್ನು ನಿಮ್ಮಲ್ಲೇ ಉಳ್ಕೊಂಡ್ಬಿಡ್ತೀನಿ ನಾನು ಅಂತಂದರೆ ಯಾಕೆ, ಏನು ಅಂತ ಅಜ್ಜಿ ಕೇಳ್ತಾರೆ. ಪತಿವ್ರತ ಧರ್ಮವನ್ನು ಬೋಧಿಸಿದ ಅನಸೂಯ ಅಜ್ಜಿ ಗಂಡನ ಮೇಲೆ ಪತಿವ್ರತೆ ಮುನಿಸ್ಕೋಬಾರ್ದು, ಅವನು ಏನಂದ್ರೂ ಪ್ರಸಾದ ಅಂತ ಸ್ವೀಕರಿಸ್ಬೇಕು ಅಂತ ಉಪದೇಶ ಮಾಡ್ತಾರೆ. ಇನ್ನು ಅಗಸ್ತ್ಯಾಶ್ರಮದಲ್ಲಿ ಇರೋಣ ಅಂದರೆ ಅಗಸ್ತ್ಯಾಶ್ರಮದಿಂದಲೇ ನಾವು ಪಂಚವಟಿಗೆ ಬಂದಿದ್ದು. ಇನ್ನು ಪಂಚವಟಿ ನೆನಪು ಬಂದ್ರೇ ನನಗೆ ಮೈ ಮೇಲೆ 1000 ಮುಳ್ಳು ಮುರಿದಾಗ ಅನಿಸುತ್ತೆ. ಶೂರ್ಪಣಖಿ, ಜಿಂಕೆ, ಹಾ ಸೀತೆ, ಹಾ ಲಕ್ಷ್ಮಣ, ನನ್ನ ಮಾತುಗಳು, ಗಪ್ಪನೆ ಹಿಡಿದು ಬಾಯಿಗೆ ಬಟ್ಟೆ ತುರುಕಿ ಚಟ್ಟದಂಥ ವಾಹನದಲ್ಲಿ ಮಲಗಿಸಿ ಕಟ್ಟಿದ ಹಿಂಸೆಯ ಸ್ಮರಣೆಗಳು, ಇವೆಲ್ಲ ಒಂದಾದ್ಮೇಲೆ ಒಂದು ಬರಕ್ಕೆ ಪ್ರಾರಂಭ ಆಯಿತು. ಅಗಸ್ತ್ಯಾಶ್ರಮ ಬೇಡ, ಈಗ ಕೂತಿರೋ ಪಲ್ಲಕ್ಕಿ ಕೂಡ ಈ ಚಟ್ಟದ ನೆನಪನ್ನು ತರಿಸ್ತಾ ಇದೆ. ಅದು ಮಾನಭಂಗ ಮಾಡಲಿಕ್ಕೆ ಅಂತ ಒಯ್ತಿದ್ದಂತಹ ವಾಹನ, ಇದು ಮಾನಭಂಗವನ್ನು ಸ್ಥಿರಪಡಿಸಿ ಸಾಗಿಸ್ತಾ ಇರುವಂತಹ ವಾಹನ ಅಂತ ನನಗನ್ನಿಸ್ತಾ ಹೋಯಿತು. ದಾರಿಯಲ್ಲಿ ನಿರ್ದಿಷ್ಟ ಕಾಲದಲ್ಲಿ ವಾಹನವನ್ನು ಇಳಿಸ್ತಿದ್ರು, ವನವಾಸ ವೃತ್ತದ ಆಹಾರವನ್ನು ಕೊಡ್ತಾ ಇದ್ರು.
ಹಸಿವು ತಾಳಲಾರ್ದಕ್ಕೆ ಅವ್ರು ಕೊಟ್ಟಿದ್ದನ್ನ ತಿಂತಾ ಇದ್ದೆ. ಚಟ್ಟವನ್ನ ಮತ್ತೆ ಎತ್ತುತ್ತಿದ್ರು. ಹಿಂತಿರುಗ್ತಿದ್ದಿದ್ ಮಾತ್ರ ಬೇರೆ ದಾರಿ. ಬಹುಶಃ ಇದು ನೇರ ದಾರಿ ಇರಬಹುದು, ಯಾಕೆಂದ್ರೆ ದಾರಿಯಲ್ಲಿ ಯಾವ ಆಶ್ರಮನೂ ಸಿಕ್ಲಿಲ್ಲ. ಹಾಗೇನೆ ಗುರ್ತು ಹಿಡಿಯಬಹುದಾದಂತಹ ಯಾವುದೇ ಬೆಟ್ಟ ಗುಡ್ಡ ನದಿಗಳು ಕೂಡ ಕಾಣಸಿಗ್ಲಿಲ್ಲ. ಇವು ಯಾವ ಜಾಗ, ಈಗ ಎಲ್ಲಿಗೆ ಬಂದಿದ್ದೀವಿ ಅಂತ ವಾಹಕರನ್ನ ಕೇಳೋ ಮನಸ್ಸು ಕೂಡ ನನಗೆ ಬರಲಿಲ್ಲ. ಸುಮಾರು 3 ತಿಂಗಳುಗಳ ಕಾಲ ಹೀಗೆ ಸಾಕ್ತಾ ಹೋದ್ವಿ. ಪಲ್ಲಕ್ಕಿ ಮೇಲೆ ಕೂತ್ಕೊಂಡು ಮಲಕ್ಕೊಂಡು ಮೈಕೈಯೆಲ್ಲ ನೋಯ್ತಾ ಇತ್ತು. ಕೊನೆಗೆ ಒಂದು ದಿವಸ ಒಂದು ದೊಡ್ಡ ನದಿ ಕಾಣಿಸ್ತು. ಇಷ್ಟು ದೊಡ್ಡ ನದಿ ಇನ್ಯಾವ್ದು ಇರಕ್ಕೆ ಸಾಧ್ಯ? ಇದು ಗಂಗೆನೆ. ನನಗೆ ನೆನಪು ಬಂತು, ತಾಯಿ, ನಾವು 14 ವರ್ಷದ ವನವಾಸವನ್ನ ಕ್ಷೇಮವಾಗಿ ಕಳ್ಕೊಂಡು ಹಿಂತಿರುಗಿದ್ರೆ ನಿನಗೆ ಅಯೋಧ್ಯೆಯಿಂದ ಸುವರ್ಣದ ಕೂಲ, ಫಲಪುಷ್ಪ, 101 ನಿಷ್ಕಗಳು, 101 ತಂಬಿಟ್ಟಿನ ಸೊಡರನ್ನ ತಟ್ಟೆಯನ್ನ ಅರ್ಪಿಸ್ತೀನಿ ಅಂತ ನಿಶ್ಚಯ ಮಾಡ್ಕೊಂಡಿದ್ದ ಹರಕೆ ನೆನಪಾಯಿತು. ಭಕ್ತಿ ಉಗ್ತು. ಹಿಂತಿರುಗಿದ್ದೀವಿ ನಾವು, ಆದರೆ ಕ್ಷೇಮವಾಗುವಿನ ಅಮ್ಮ, ನೀನು ನನಗೆ ಕ್ಷೇಮವನ್ನು ಕರುಣಿಸ್ಲಿಲ್ಲ. ಅಲ್ಲ, ನನ್ನ ಗಂಡನ ಮನಸ್ಸನ್ನು ನನ್ನಿಂದ ದೂರ ಮಾಡಿದೀಯಾ. ನನ್ನ ಮನಸ್ಸನ್ನು ಕೂಡ ನನ್ನ ಗಂಡನಿಂದ ದೂರ ಮಾಡಿಸಿದ್ಯಾ. ಈಗ ನಾನು ನಿನ್ನ ಹರೈಕೆಯನ್ನ ಪೂರೈಸಲೇಬೇಕಾ? ಪೂರೈಸ್ತಿದ್ರೆ ಇನ್ನೆನ್ನಂತಹ ಕೇಡಿಗೆ ಕೆಡುತ್ತೀಯೋ ಏನೋ. ಆಯ್ತು, ಪೂರೈಸ್ತೀನಿ ಅಂತ ಅನ್ಕೊಂಡೆ. ದೋಣಿ ನಡು ನೀರಿಗೆ ಬಂದಾಗ ಬಗ್ಗಿ ಒಂದು ಶಾರೆ ಜಲವನ್ನು ಮುಗಿದು ನೆತ್ತಿಗೆ ಹಾಕ್ಕೊಂಡೆ. ಗುಹ ತಂದೊಪ್ಪಿಸಿದ ಹಣ್ಣು ಬೇರುಗಳನ್ನು ತಿಂದು ಮಾಡಿಸಿದ ಅಡುಗೆಯನ್ನು ಉಳಿದವರಿಗೆ ಇಟ್ಟು ಮುಂದಕ್ಕೆ ನಡೆದ್ವಿ. ಭರತ ನಂದಿ ಗ್ರಾಮದ ಮುಂದಿನ ಅಶ್ವತ್ಥ ಕಟ್ಟೆ ಮೇಲೇನೆ ಕೂತಿದ್ದ. ನಮ್ಮನ್ನ ದೂರದಿಂದಲೇ ಗುರುತಿಸ್ತಾ ಓಡ್ ಬಂದ. ರಾಮನ ಕಾಲಿಗೆ ಎರಗ್ದ. ಪಲ್ಲಕ್ಕಿಯಿಂದ ಇಳಿದ ನನ್ನ ಪಾದಗಳಿಗೆ ತನ್ನ ಹಣೆಯನ್ನು ಒತ್ತದ. ತಟ್ಟೆಯಲ್ಲಿ ಇಟ್ಟಿದ್ದ ಫಲಪುಷ್ಪಗಳನ್ನು ಕೂಡ ಅರ್ಪಿಸ್ದ. ಆಗ ರಾಮ ಕೇಳ್ದ, ಕಾದು ಕೂತಿದ್ಯಲ್ಲ, ನಾವು ಬರೋ ಸುದ್ದಿಯನ್ನ ನಿನಗೆ ಮುಟ್ಸಿದ್ಯಾರು ಅಂತ. ಆಗ ಭರತ ಹೇಳ್ದ, 14 ವರ್ಷ ತುಂಬೋ ದಿನವನ್ನ ನಾನು ಎಣಿಸ್ತಾ ಇದ್ದೆ, 1 ವಾರದಿಂದಲೂ ಕಾಯ್ತಾ ಇದ್ದೆ ಅಂದಾಗ ರಾಮ ಅವನನ್ನ ಪ್ರೀತಿಯಿಂದ ಅಪ್ಕೊಂಡ. ಅಣ್ಣ, ನಿಂಗೆ ತಿಳಿದಿದ್ಯೋ ಇಲ್ಲೋ ಗೊತ್ತಿಲ್ಲ, ಅಯೋಧ್ಯೆ ಪ್ರವೇಶ ಮಾಡಕ್ಕೆ ಮುಂಚೆ ನೀನು 2 ತರ್ಪಣ ಕೊಡಬೇಕು ಅಂದ. ರಾಮ ಗಾಬರಿಯಾದ. ಯಾರಿಗೆ ಅಂತ ಕೇಳ್ದ. ಆಗ ಭರತ ಹೇಳ್ದ, ನನ್ನ 2 ದೊಡ್ಡಮ್ಮಂದ್ರೂ ಹೋದ್ರು. ಚಿತ್ರಕೂಟದಿಂದ ನಾವು ಹಿಂತಿರುಗದ್ವಲ್ಲ, ಅದಾಗಿ 1 ವರ್ಷಕ್ಕೇನೆ ಹೋಗ್ಬಿಟ್ರು. ಅನ್ನ ಆಹಾರಗಳನ್ನ ಕಡಿಮೆ ಮಾಡಿದ್ರು. ನಾನು ಶತ್ರುಘ್ನನ್ನು ಕೂಡ ಎಷ್ಟೋ ಹೇಳಿದ್ವಿ, ಬೇಡ್ಕೊಂಡ್ವಿ, ನಮಗೆ ಸೇರೋದೇ ಇಷ್ಟು, ಒತ್ತಾಯ ಮಾಡಬೇಡಿ ಅಂತ ಅಂದ್ರು. ರಾಜವೈದ್ಯರು ಹೇಳಿದ್ರು, ಆದರೆ ಅವ್ರು ಯಾರ ಮಾತು ಕೇಳಲಿಲ್ಲ, ನವಿತಾ ಬಂದ್ರು. ಹಿರಿಯ ದೊಡ್ಡಮ್ಮ ಮೊದಲು ಹೋದ್ಲು. 1 ತಿಂಗಳಲ್ಲಿ ಕಿರಿ ದೊಡ್ಡಮ್ಮನು ಹಿಂಬಾಲಿಸಿದ್ಲು. ನಿನಗೆ ತಿಳಿಸಕ್ಕೆ ಅಂತ ದೂತರನ್ನ ಕಳಿಸಿದೆ, ಆದರೆ ಚಿತ್ರಕೂಟದಲ್ಲಿ ನೀವು ಯಾರೂ ಇರಲಿಲ್ಲ. ಅವರು ಕಟ್ಕೊಂಡಿದ್ದ ಕುಟೀರ ಗಾಳಿ ಮಳೆಗೆ ಸಿಕ್ಕಿ ಕುಸಿದು ಬಿದ್ದಿದೆ ಅನ್ನೋ ಸುದ್ದಿಯನ್ನ ದೂತರು ತಂದ್ರು. ಅಷ್ಟರಲ್ಲಿ ನೀವು ಎಲ್ಲಿಗೆ ಹೋಗಿದ್ದೀರೋ, ಯಾವ ಕಾಡೋ, ಯಾವ ದಿಕ್ಕೋ, ಯಾವ ಗೊಂಡಾರಣ್ಯವೋ, ಎಲ್ಲಿ ಅಂತ ಹುಡುಕಿಸ್ಲಿ. ಆದರೆ ಅವರವರು ಸತ್ತ ದಿನವೇ ನಾನು ಮತ್ತು ಶತ್ರುಘ್ನ ಕೂಡಿ ಕ್ರಿಯಾದಿಗಳನ್ನ ಮಾಡಿದ್ವಿ. ನಾನು ತಾಪಸಿಯ ಜಟೆ ಬಿಟ್ಟಿದ್ದೆ, ಹಾಗಾಗಿ ನಾನು ಮುಂಡನ ಮಾಡಿಸ್ಕೊಂಡ್ಲಿಲ್ಲ. ಶತ್ರುಘ್ನ ಮುಂಡನ ಮಾಡಿಸ್ಕೊಂಡ ಅಂತ ಭರತ ಹೇಳ್ದ. ರಾಮನ ಕಣ್ಣು ಈಗ ತುಂಬ್ಕೊಂಬಂತು. ಪಕ್ಕದಲ್ಲಿ ನಿಂತಿದ್ದ ನನ್ನ ಕೈಯನ್ನ ಬಿಗಿಯಾಗಿ ಹಿಡ್ಕೊಂಡ. ನನ್ನ ಹಸ್ತ ಮಾತ್ರ ನಿಷ್ಕ್ರಿಯವಾಗಿತ್ತು. ಅವನು ತನ್ನ ಹಸ್ತವನ್ನ ಸ್ವಲ್ಪ ಬಿಗಿ ಮಾಡ್ದ. ನಾನು ಸುಮ್ಮನೆ ಇದ್ದೆ. ಅವನು ನನ್ನ ಕಡೆ ತಿರುಗಿ ನೋಡ್ದ. ನೀರು ತುಂಬಿದ ಅವನ ಕಣ್ಣುಗಳು ನನ್ನನ್ನು ಬೇಡ್ತಾ ಇದೆ ಅಂತ ನನಗನ್ನಿಸ್ತು. ತಾಯಿ ಸತ್ತಿದ್ದಾಳೆ, ಸತ್ತ ತಾಯಿಯನ್ನ ಅವನು ನನ್ನಲ್ಲಿ ಹುಡುಕ್ತಾ ಇದ್ದಾನೆ ಅನ್ನಿಸ್ತು. ನಾನು ಇವನ ಹೆಂಡತಿಯಾಗಿ ಕೂಡಿದಾಗ ಅವನು ನನಗೆ ಕೊಟ್ಟಿದ್ದು ಇದೇ ಮಾತೃತ್ವವನ್ನ ಅಂತ ನನಗೆ ನೆನಪಿಗೆ ಬಂತು. ಅಯ್ಯೋ ಅನ್ನಿಸ್ತು. ತಾಯಿಯನ್ನ ಕಳೆದುಕೊಂಡ ಕಂದನ ಹಾಗೆ ಅವನ ಮುಖ ನನಗೆ ಕಾಣಿಸ್ತು. ನನಗೆ ತಿಳಿದ ಹಾಗೇನೆ ನನ್ನ ಹಸ್ತ ಕೂಡ ಬಿಗಿ ಆಯಿತು. ಇಷ್ಟೆಲ್ಲ ಒಂದೇ ಒಂದು ಕ್ಷಣದಲ್ಲಿ ನಡೆದು ಹೋಯ್ತು. ಭರತ, ಅಮ್ಮನನ್ನ ಚಿಕ್ಕಮ್ಮನನ್ನ ಕೊಂದ ಪಾಪಿ ನಾನು ಅಂತ ರಾಮ ಬಿಕ್ಕಳಿಸ್ದ. ನಾವು 3 ಗ್ರಾಮದ ಮುಂದಿನ ಕೊಳಕ್ಕೆ ಹೋದ್ವಿ, ತರ್ಪಣ ಕೊಟ್ವಿ. ಲಕ್ಷ್ಮಣನ ಮುಖ ಕೂಡ ಭಾರವಾಗಿತ್ತು, ಆದರೆ ಅವನು ಅಳಲಿಲ್ಲ, ಯಾವ ಮಾತು ಆಡ್ಲೂ ಇಲ್ಲ. ಅದಾದ ನಂತರ
ಅಯೋಧ್ಯೆಗೆ ನಮ್ಮ ಪ್ರಯಾಣ ಮುಂದುವರಿತು. ಭರತನು ನಮ್ಮ ಜೊತೆ ಸೇರ್ಕೊಂಡ. ನಾನು ಈಗ ಪಲ್ಲಕ್ಕಿಯನ್ನು ಹತ್ತಲಿಲ್ಲ, ನಡ್ಕೊಂಡೆ ಅವರನ್ನ ಹಿಂಬಾಲಿಸಿದೆ. ಭರತ ಕೂಡ ರಾಮ ಲಕ್ಷ್ಮಣರ ಹಾಗೆ ಜಟೆಯನ್ನು ಬಿಟ್ಟಿದ್ದ. ಚಿತ್ರಕೂಟದಲ್ಲಿ ನಮ್ಮೆದುರಿಗೇನೆ ತಲೆಯನ್ನ ಆಲದ ಹಾಲಿಂದ ನೆನೆಸ್ಕೊಂಡಿದ್ದು ನನಗೀಗ ನೆನಪಾಯಿತು. ಕ್ಷತ್ರಿಯರ ಕಾವಿಯಾದ ಹಳದಿಯ ಪಂಚೆಯನ್ನು ಉಟ್ಕೊಂಡು ಹಳದಿ ಉತ್ತರೀಯವನ್ನ ಅವನು ಹೊದ್ಕೊಂಡಿದ್ದ. ಅಯೋಧ್ಯೆಗೆ ಬಂದ್ವಿ. ಅಯೋಧ್ಯೆಯ ರಾಜಬೀದಿಗಳಲ್ಲಿ ಕಸ ಕಡ್ಡಿಗಳೆಲ್ಲ ಚೆಲ್ಲಿದ್ವು. ನಗರ ಕೂಡ ಹಾಳು ಸುರಿತಿತ್ತು. ಅರೆ, ರಾಮ ವನವಾಸ ಮುಗಿಸಿ ಹಿಂತಿರುಗೋದು ಈ ಜನಕ್ಕೆ ಗೊತ್ತಿರ್ಲಿಲ್ವಾ? ಅಥವಾ ಅವನನ್ನ ಇವರೆಲ್ಲರೂ ಮರೆತು ಬಿಟ್ಟಿದ್ದಾರಾ? 14 ವರ್ಷದ ಹಿಂದೆ ಅವನಿಗೆ ಯುವರಾಜ ಪಟ್ಟಾಭಿಷೇಕ ಅನ್ನೋ ಸಂಭ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆಗಳನ್ನು ಸಿಂಗರಿಸಿದ್ರು, ಬೀದಿಗಳನ್ನು ಗೂಡಿಸಿದ್ರು, ನೀರು ಚಿಮುಗಿಸಿದ್ರು, ಚಿತ್ತಾರದ ರಂಗವಲ್ಲಿಯಿಂದ ತಮ್ಮ ಕಲಾ ಸೃಷ್ಟಿಗಳನ್ನು ತೋರಿಸಿದ್ರು. ಮನೆಗಳಿಗೂ ಕೂಡ ರಾಜಧ್ವಜದ ಗಣೆಗಳನ್ನ ಕಟ್ಟಿದ್ರು. ಅದೇ ರಾಮ ಕಾಡಿಗೆ ಹೋಗ್ತಾನೆ ಅನ್ನೋದು ಕಾಳ್ಗಿಚ್ಚ ಹಾಗೆ ಹಬ್ಬದಾಗ ಬೇಡ ಕೂಡ್ದು ಅಂತ ಎಷ್ಟು ಜನ ಹಲಬಿದ್ರು. ಅವರನ್ನ ನಿವಾರಿಸ್ಕೊಂಡು ಹೋಗೋದು ಅಸಾಧ್ಯ ಆಗಿ ಹಿಂದಿನ ಬಾಗಿಲಿಂದ ರಥವನ್ನ ಹೇರಿ ಓಣಿಗಳ ದಾರಿಯಿಂದ ತಪ್ಪಿಸ್ಕೊಂಡು ಹೋಗಿದ್ವಿ. ಈಗ ಇದೇ ಜನಗಳಿಗೆ ರಾಮನ ಆಗಮನದ ಸುದ್ದಿ ಗೊತ್ತಿಲ್ವಾ? ಅಥವಾ ಈ ಭರತ ಹೇಳೇ ಇಲ್ವಾ? ಅಥವಾ ಇವನು ಹೇಳಿ ಕೂಡ ಪ್ರಜೆಗಳೇನಾದ್ರೂ ಮರೆತೇ ಬಿಟ್ಟಿದ್ದಾರಾ? ಪ್ರಜೆಗಳ ನೆನಪು ಇಷ್ಟು ಕಡಿಮೆನಾ ಅಂತ ನನಗನ್ನಿಸ್ತು. ರಾಮ ಮೊದಲು ತನ್ನ ತಾಯಿ ಕೌಸಲ್ಯ ದೇವಿಯ ಅಂತಃಪುರಕ್ಕೆ ನಡೆದ. ಪ್ರವೇಶಿಸಕ್ಕೆ ಮೊದಲು ಅದರ ಹೊಸಲಿಗೆ ಹಣೆ ಇಟ್ಟು ನಮಸ್ಕಾರ ಮಾಡಿದ. ಸುಮಿತ್ರಾ ದೇವಿನೂ ತನ್ನ ಮನೆಯನ್ನು ತ್ಯಜಿಸಿ ಈ ಮನೆಯಲ್ಲೇ ವಾಸಿಸ್ತಿದ್ಲು ಅಂತ ಭರತ ಹೇಳ್ದ. ನಾನು ಕೂಡ ಹಣೆ ಇಟ್ಟು ಅಡ್ಡ ಬಿದ್ದೆ. ಲಕ್ಷ್ಮಣ ಕೂಡ ಮೌನವಾಗಿ ನಾವು ಮಾಡಿದ ಹಾಗೇನೆ ಮಾಡ್ದ. ಒಳಗಡೆ ಹೋಗ್ತೀವಿ. ಗೋಡೆಗಳ ಮೇಲೆಲ್ಲ ಧೂಳು ಕೂತಿತ್ತು. ಕಂಬದಿಂದ ಕಂಬಕ್ಕೆ ಜೇಡನ ಬೆಲೆ ಅಂಟ್ಕೊಂಡಿತ್ತು. ನೆಲದಲ್ಲಿ ಮೃದುವಾದ ಮಣ್ಣು ಕೂಡ ಅಂಟ್ಕೊಂತಿತ್ತು. ಆಗ ರಾಮ ನನಗೆ ಹೇಳ್ದ, ತಿಥಿಯ ಲೆಕ್ಕದಲ್ಲಿ ಇವತ್ತಿಗೆ 14 ವರ್ಷ ಪೂರ್ತಿಯಾಗಿದೆ. ಮಹಾರಾಜ ಬದುಕಿದ್ರೆ ಅವನ ಪಾದಗಳಿಗೆ ವಂದಿಸಿ ಅವನ ಆಜ್ಞೆಯನ್ನ ಪೂರ್ಣಗೊಳಿಸಿ ಹಿಂತಿರುಗಿದ್ದೀವಿ ಅಂತ ನಿವೇದಿಸ್ಕೊಳ್ಬೇಕಾಗಿತ್ತು. ಆದ್ರೆ ಈಗ ಅವನ ಸ್ಥಾನದಲ್ಲಿ ಕೈಕೇಯಿ ಮಾತೆ ಇದ್ದಾಳೆ. ಅವಳಿಗೆ ನಿವೇದಿಸಿ ಈ ಜಟೆಯನ್ನು ವಿಸರ್ಜಿಸಿ ಸಹಜ ವಸ್ತ್ರವನ್ನು ಧರಿಸಕ್ಕೆ ಅವಳ ಅನುಮತಿಯನ್ನು ಬೇಡೋಣ ಅಂತ ಅಂದ. ನಾನು ಮೌನವಾಗಿದ್ದೆ, ಏನು ಮಾತಾಡಲಿಲ್ಲ. ನಾನೇನು ಜಟೆಯನ್ನು ಬೆಳೆಸಿರ್ಲಿಲ್ಲ. ಅನಸೂಯ ದೇವಿಯ ಆಶೀರ್ವಾದದಿಂದ ಸಹಜ ವಸ್ತ್ರಧಾರಣಿನೇ ಆಗಿದ್ದೆ. ಲಕ್ಷ್ಮಣ ನಿನ್ನನ್ನು ಕೇಳಿದ್ದು. ನಾನು ತಿರುಗಿ ನೋಡಿದೆ. ಲಕ್ಷ್ಮಣನ ಮುಖ ಒಂದು ರೀತಿಯ ತಿರಸ್ಕಾರದಿಂದ ಬಣ್ಣಗಟ್ಟಿತ್ತು. ಅಣ್ಣನ ಮಾತನ್ನು ಕೇಳಿ 1 ನಿಮಿಷದ ನಂತರ ಅವನು ಉತ್ತರಿಸ್ದ, ನೋಡು, ರಾಜ್ಯಭ್ರಷ್ಟತೆಯ ಅಥವಾ ವನವಾಸದ ಕರಾರು ನನಗನ್ವಯ ಆಗೋದಿಲ್ಲ. ಏಕೆಂದರೆ ನಿಮ್ಮಿಬ್ಬರ ರಕ್ಷಣೆಗೆ ನಾನು ಬರಬೇಕು ಅಂದ್ಬಿಟ್ಟು ಸ್ವಇಚ್ಛೆಯಿಂದ ಕೈಕೊಂಡ ಕೆಲಸ ಇದು. ನನ್ನ ಜಟೆಯನ್ನು ಬೋಳ್ಸೋಕ್ಕೆ ನನಗೆ ಯಾವಳ ಅನುಮತಿನೂ ಬೇಕಾಗಿಲ್ಲ. ಧರ್ಮಾನುಷ್ಠಾನದಂತೆ ನೀನು ಬೇಕಾದಂಗೆ ಮಾಡ್ಕೊ. ನಾನು ಮಾತ್ರ ಕ್ಷೌರಿಕನನ್ನು ಕರೆಸ್ಕೊತೀನಿ. ಗಂಟು ಕಟ್ಕೊಂಡಿರೋ ಕೂದಲನ್ನು ಬೆವರಿನ ಕೊಳೆಯಿಂದ ಕಡಿಯುವಂತಹ ಗಡ್ಡೆ ಮೀಸೆಗಳನ್ನು ಬೋಳಿಸಿ ಶುಭ್ರನಾಗ್ತೀನಿ. ಆಮೇಲೆ ನನ್ನ ಹೆಂಡತಿಗೆ ಮುಖ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ದಡ ಹೊರಟೇ ಬಿಟ್ಟ. ರಾಮ, ನಾನು, ಭರತ ಕೈಕೇಯಿಯ ಅಂತಃಪುರಕ್ಕೆ ನಡೆದ್ವಿ. ಅವಳ ತಲೆ ತುಂಬ ಅಚ್ಚ ಬಿಳುಪಿನ ಕೂದಲು ತುಂಬಿಟ್ಟಿತ್ತು. ಶರೀರ ತುಸು ಸ್ಥೂಲವಾಗಿತ್ತು. ಬರೀ ಹಣೆಯಲ್ಲಿದ್ಲು. ಆದರೆ ರೇಷ್ಮೆ ಸೀರೆ ಉಟ್ಕೊಂಡು ಮೈ ತುಂಬ ಹೊಳೆಯೋ ಆಭರಣವನ್ನು ಧರಿಸಿದ್ಲು. ಮುಖದಲ್ಲಿ ಯಾವುದೇ ಸಂತೋಷ ಇರಲಿಲ್ಲ. ಘೋರ ಅನ್ಯಾಯಕ್ಕೆ ಒಳಗಾದ ಭಾವ ಅವಳ ಮುಖದಲ್ಲಿ ತುಂಬಿತ್ತು. ನಾವು ಮೂವರು ಆಕೆಗೆ ನಮಸ್ಕರಿಸಿದ್ವಿ. ರಾಮ ಆಕೆಯ ಪಾದಗಳಿಗೆ ಹಣೆಯನ್ನು ಒತ್ತಿ ವಂದಿಸ್ದ. ತಾಯಿ, 14 ವರ್ಷ ಪೂರ್ಣ ಆಗಿದೆ. ನೀನು ಅನುಮತಿಸಿದ್ರೆ ನಾನು ಈ ಜಟೆಯನ್ನು ವಿಸರ್ಜಿಸ್ತೀನಿ ಅಂತ ನಿವೇದಿಸ್ಕೊಂಡ. ಆಗ ನಿನ್ನ ತಮ್ಮ ಈ ಹೆತ್ತ ತಾಯಿಯ ಮುಖದರ್ಶನ ಮಾಡಿ 14 ವರ್ಷ ಆಯಿತು. ಇದು ಧರ್ಮನ ಅಂತ ಅವನನ್ನು ಕೇಳು ಅಂತ ಆಕೆ ಹೇಳಿದ್ಲು. ಈಗ ರಾಮ ಭರತನ ಕಡೆ ತಿರುಗ್ದ. ಅಣ್ಣ, ನೀನು ವನವಾಸದಿಂದ ಹಿಂತಿರುಗೋವರೆಗೂ ನಾನು ಅಯೋಧ್ಯೆ ಪ್ರವೇಶ ಮಾಡೋದಿಲ್ಲ. ನಂದಿ ಗ್ರಾಮದಲ್ಲಿ ಇರ್ತೀನಿ ಅಂತ ನಾನು ಹೇಳಿದ್ನಲ್ಲ. ಹಾಗಾಗಿ ನಾನು ಅಲ್ಲಿದ್ದೆ. ತಾಯಿಗೆ ಯಾವುದಕ್ಕೂ ಕಡಿಮೆ ಆಗದೆ ಇರೋ ಹಾಗೆ ದಿನಸಿ, ಧಾನ್ಯ, ಹಣ್ಣು, ತರಕಾರಿ, ಹಾಲು, ಮೊಸರು, ವಸ್ತ್ರ, ಸೇವಕರ ವ್ಯವಸ್ಥೆ ಎಲ್ಲವನ್ನೂ ಮಾಡಿದ್ದೆ. ಕೇಳಬೇಕಾದ್ರೆ ಅಂದ.
ಸರಿ, ಇನ್ನು ಮಾತಾಡಿದ್ರೆ ತನ್ನ ಘನತೆಗೆ ಕುಂದು ಅಂತ ಕೈಕೇಯಿಗೆ ಗೊತ್ತಾಯಿತು. ಆಕೆ ಸುಮ್ಮನಿದ್ಲು. ರಾಮ ಕ್ಷೌರಿಕನಿಗೆ ಕರೆ ಕಳಿಸಿ ನದಿ ದಂಡೆ ಕಡೆಗೆ ಹೊರಟ. ನಾನು ಊರ್ಮಿ ಮನೆ ಕಡೆಗೆ ಹೊರಟೆ. ನಾವು ಹಿಂತಿರುಗೋದು ಅವಳಿಗೆ ಗೊತ್ತಿರಲಿಲ್ಲ. ಹಾಗೆ ಲಕ್ಷ್ಮಣ ಬಂದಿದ್ದು ಕೂಡ ಅವಳಿಗೆ ಗೊತ್ತಿರಲಿಲ್ಲ. ಅವನು ಕ್ಷೌರಿಕನ ಜೊತೆಗೆ ನದಿ ತೀರಕ್ಕೆ ಹೋಗಿದ್ದಾನೆ ಅಂತ ನಾನೇ ಹೇಳಿದೆ. ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಕೊಂಡ್ಳು. ಇಬ್ಬರಿಗೂ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಒಬ್ರನ್ನೊಬ್ರು ತಬ್ಕೊಂಡೇ ಇದ್ವಿ. ಅಕ್ಕ, ಒಣಗಿದ ಕಡ್ಡಿ ಥರ ಆಗ್ಬಿಟ್ಟಿದೆಯಲ್ಲೇ. ಅಳಿಲುಗಳು ತಿನ್ನೋ ಕಾಡು ಹಣ್ಣು, ಇಲಿ ಹೆಗ್ಗಣಗಳು ಬಗೆದು ತಿನ್ನೋ ಬೇರುಗಳು ಇವು ತಿನ್ಕೊಂಡಿದ್ಯಾ? ಈ ಆಹಾರದಲ್ಲಿ ನೀನು ಬಂದಿದ್ದೆ ಹೆಚ್ಚು ಅಂತ ಹೇಳ್ಕೊಂಡು ಮತ್ತೊಮ್ಮೆ ಅಳ್ತಾ ಕೂತ್ಕೊಂಡ್ಳು. ನಾನು ಮಾಂಡವಿ ಮತ್ತು ಶ್ರುತಕೀರ್ತಿಯರ ಯೋಗಕ್ಷೇಮದ ಬಗ್ಗೆ ವಿಚಾರಿಸಿದೆ. ಆಗ ಅವಳು ಹೇಳಿದ್ಲು, ಹೇಳೋದೇನಮ್ಮ, ಭರತ ವ್ರತಧಾರಿ ಜಟಾಧಾರಿ ಅಂದರೆ ಬ್ರಹ್ಮಚಾರಿ, ಹೆಂಡತಿ ಹತ್ರ ಇರಬಾರ್ದು. ಅವಳು ತನ್ನ ಅಂತಃಪುರದಲ್ಲಿದ್ಲು. ಮೂವರು ಅಣ್ಣಂದರು ಬ್ರಹ್ಮಚಾರಿಗಳಾಗಿರ್ಬೇಕಾದ್ರೆ ತಾನು ಸಂಸಾರಿಯಾಗಿ ಹೆಂಡತಿ ಬಸರಿಯಾದರೆ ಜನ ಏನಂದಾರು ಅಂತ ಹೇಳ್ಬಿಟ್ಟು ಶತ್ರುಘ್ನ ಕೂಡ ಬ್ರಹ್ಮಚರ್ಯವನ್ನ ಪಾಲಿಸ್ದ. ಮಾಂಡವಿ ಮತ್ತು ಶ್ರುತಕೀರ್ತಿಯರು ಜೊತೆಗೆ ಇದ್ದಾರೆ. ಶತ್ರುಘ್ನ ಮಾತ್ರ ಭರತನಿಗೆ ಸಹಾಯ ಮಾಡ್ತಾ ನಂದಿ ಗ್ರಾಮಕ್ಕೂ ಅಯೋಧ್ಯೆಗೂ ರಾಜ್ಯದ ಇತರ ಭಾಗಕ್ಕೂ ಓಡಾಡ್ಕೊಂಡಿದ್ದಾನೆ. ನೀನು ನಮ್ಮ ಜೊತೆ ಇರು ಬಾ ಅಂತ ಅವರಿಬ್ರು ಕರೆದ್ರು. ನನ್ನ ಪಾಡಿಗೆ ನಾನು ಇರಬೇಕು ಅನ್ನಿಸ್ತು. ಹಾಗಾಗಿ ನಾನು ಇಲ್ಲಿ ಒಬ್ಬಳೇ ಇದ್ದೀನಿ. ನೀನು ಹೇಗಾಗ್ಬಿಟ್ಟಿದ್ಯಾ, ಏನೇನಾಯ್ತು ಹೇಳು ಅಂತ ಊರ್ಮಿ ನನ್ನನ್ನು ಕೇಳಿದ್ಲು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.